Hey guys, welcome back to my YouTube channel Sinchana Mohan Vlog. So ಇವತ್ತು ಡೈರೆಕ್ಟಾಗಿ ಮಾತಾಡದೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಅರ್ಲಿ ಮಾರ್ನಿಂಗ್ 6:37 ಅರೌಂಡ್ ಆಗಿತ್ತು. ಸೊ ಅಷ್ಟು ಬೇಗ ಮಾತಾಡೋಕ್ಕೇ ಮನಸ್ಸಿರಲಿಲ್ಲ, ಬಿಕಾಸ್ ಬೇಗ ಎದ್ಬಿಟ್ಟಿದ್ದೆ, ನೈಟ್ ಲೇಟಾಗಿ ಮಲಗಿದ್ದೆ. ಅದಕ್ಕೆ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಇವತ್ತು ದೀಪಾವಳಿ ಜೊತೆಗೆ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ಅಮ್ಮನ ಹಠ ಮಾಡಿ ಇವತ್ತು ನಾನು ಗೌಡ್ಗೆರೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಬಂದಿರೋದು ಗೌಡ್ಗೆರೆಗೆ ತುಂಬ ದಿನ ಆದಮೇಲೆ, ಆ್ಯಂಡ್ ಅವಾಗಿಂದ ಮಾತಾಡೋಕ್ಕಾಗಿಲ್ಲ, ಸುಮ್ಮನೆ ಹಂಗೆ ಎಲ್ಲ ವೀಡಿಯೋ ರೆಕಾರ್ಡ್ ಮಾಡ್ಕೊತಿದ್ದೆ. ಇವಾಗ ಟೈಮ್ ನಾವು 7:30ಗೆ ಹೊರಟಿದ್ದು, ಇವಾಗ 10 o'clock ಆಗಿದೆ. ಇವಾಗ ಒಳ್ಳೆ ತಿಂಡಿ ತಿನ್ಕೊಂಡು ಒಳಗೆ ಹೋಗ್ಬೇಕು. ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಅಮಾವಾಸ್ಯೆ ಬೇರೆ, ರಜಾ ಮಕ್ಕಳಿಗೆಲ್ಲ. ಇವಾಗ ಆಟ ಆಡೋದೆಲ್ಲ ಇಟ್ಬಿಟ್ಟಿದ್ದಾರೆ, ಮುಂಚೆ ಅದೆಲ್ಲ ಇರಲಿಲ್ಲ. ಆ್ಯಂಡ್ ಹೋಟೆಲೆಲ್ಲ ಬಂದುಬಿಟ್ಟಿದೆ. ಸೊ ನೋಡೋಣ, ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಊಟಕ್ಕೆ ವ್ಯವಸ್ಥೆ ಇದೆ. ಫಸ್ಟ್ ನಿಂತ್ಕೊಂಡು ತಿನ್ನಬೇಕಿತ್ತು, ನಾನು ತಿಂದಿರಲಿಲ್ಲ, ಅಮ್ಮ ತಿಂದಿದ್ರು ಒಂದ್ಸತಿ. ಸೊ ಇವಾಗ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಜೊತೆಗೆ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ. ನಾವು ಮುಂಚೆ ಬಂದಾಗ ಈ ಥರ ಎಲ್ಲ ಏನೂ ಇರಲಿಲ್ಲ, ತುಂಬ ಡೆವಲಪ್ ಆಗಿದೆ. ಪೇ ಆ್ಯಂಡ್ ಯೂಸ್ ಎಲ್ಲ ಇದೆ. ಸೊ ನೀವೆಲ್ಲರೂ ನೋಡಿದ ಹಾಗೆ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಗೌಡ್ಗೆರೆ ಟೆಂಪಲ್. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ, ಇವಾಗ ವಿಸಿಟ್ ಮಾಡಿದಾಗ ನೀವು ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಸ್ಟಾರ್ಟಿಂಗ್ ಒಳಗಡೆ ಕ್ಯೂ ಒಳಗೆ ಹೋದ ತಕ್ಷಣ ಸದ್ಯ 4 ಲೈನ್ ಇದೆ ಅಂದ್ಕೊಂಡೆ. ಮುಂದೆ ಹೋದ ತಕ್ಷಣ ಈ 2 ರೂಮ್ ಒಳಗೆ ಸುಮಾರು ಒಂದು 14ರಿಂದ 15 ಲೈನ್ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಮ್ಯಾಕ್ಸ್ ಅಂದರೂ 1 hour ಆಗಿತ್ತು. 1 hourಗಿಂತ ಮೇಲೇ ಆಗಿತ್ತು, ಬಟ್ ಅಷ್ಟೊಂದೇನೋ ಗೊತ್ತಾಗಲಿಲ್ಲ. ಇವಾಗ ಒಳಗೆ ಅಂಗಡಿ ಎಲ್ಲ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಬಂದೆ, ಏನಾದರೂ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಬ್ಯಾಗ್ಸ್ ಎಲ್ಲ ಇದೆ, ಮತ್ತು ಕಪ್ಸ್ ಇದೆ. ಮುಟ್ಟಾಗಿ ಭಯ ಆಗುತ್ತೆ, ಬಟ್ ಸ್ಟಿಲ್ ಮಣ್ಣು ಐಟಮ್ಸು ಮತ್ತು ಪಿಂಗಾಣಿ ಬ್ಯಾಗ್ಸ್ ಅಷ್ಟು ಇದೆ. ಈ ಥರ ಎಲ್ಲ ಇದೆ. ನೋಡೋಕ್ಕಿಂತ ಬಂದಿದ್ದೀವಿ, ನೋಡೋಣ. ಈ ಒಂದು ಸ್ಟೋರ್ ಬಗ್ಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫುಲ್ ಡೀಟೇಲ್ ಆಗಿ ಅಪ್ಲೋಡ್ ಮಾಡ್ತೀನಿ. ಫೈನಲಿ ನಾವು ಮೈಸೂರು ರೀಚ್ ಆದ್ವಿ. ಎಷ್ಟು ಟೈಮ್ ಗೊತ್ತಿಲ್ಲ, 3:30 ಆಗಿದೆ. 4 o'clock ಆಗಿದೆ. ಹೊಟ್ಟೆ ಎಸಿತಾ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ಅಮಾವಾಸ್ಯೆ ಟೈಮಲ್ಲಿ, ಪೂರ್ಣಿಮೆ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಆ್ಯಂಡ್ ರಜಾ ಬೇರೆ ಇರೋದು, ಅಮಾವಾಸ್ಯೆ ಮತ್ತು ಬಸ್ಸಲ್ಲಿ ಒಳ್ಳೆ ನಿದ್ದೆ ಮಾಡಿ ಕೂಡ್ತಾರೆ ಹಿಂಗೋಗ್ಬಿಟ್ಟಿದೆ. ಇವಾಗ ನಾಳೆನೂ ರಜಾ ಇದೆ. ಸೊ ಆರಾಮ್ಸೆ ಮನೇಲಿ ಹೋಗ್ಬಿಟ್ಟು ರೆಸ್ಟ್ ಮಾಡಿ. ಟ್ರಾಫಿಕ್ ಮೈಸೂರಲ್ಲಿ ಇದೆ. ಈ ಟೈಮ್ ಬ್ಯುಸಿ ರೋಡು, ಚಿಕ್ಕ ರೋಡು, ಇರೋದು ರೋಡು, ಬಟ್ ಜಾಸ್ತಿ ಗಾಡಿಗಳು. ಎಲ್ಲಿ ಇದೊಂದು ಗಾಡಿ ನಿಂತ್ಕೊಬಿಟ್ಟು, ಈ ಕಾರಿಂದ ಪ್ರಾಬ್ಲಮ್. ಯಾವ ದೇರದ ಮೇಲೆ ನಿಲ್ಲಿಸ್ತಾರೋ. ಊಟ ಮಾಡೋಕ್ಕೆ ಬಂದಿದ್ದೀವಿ. ಟೈಮ್ 4:30. ಏನೂ ಊಟದ ಥರ ಇಲ್ಲ, ಬಟ್ ಸ್ಟಿಲ್ ದೋಸೆ ಆ ಥರ ತೊಗೊಂಡಿದ್ದೀವಿ. ಬರಬೇಕು. ಆ್ಯಕ್ಚುಲಿ ಅಮ್ಮ ಫುಲ್ ಮೀಲ್ಸ್ ಊಟ ಮಾಡಬೇಕು ಅಂತ ಹೋಗಿದ್ದು, ಬಟ್ ಸ್ಟಿಲ್ ಅಲ್ಲಿ ಆ ಥರ ಏನೂ ಇರಲಿಲ್ಲ, ಬಿಕಾಸ್ 4 o'clock ಆಗಿಬಿಟ್ಟಿತ್ತಲ್ವ. ಅದಕ್ಕೆ ಅಟ್ಲೀಸ್ಟ್ ಸಾಂಬಾರು ಥರ ಏನಾದರೂ ತೊಗೊತೀನಿ ಅಂದರು. ಸೊ ಅವರು ಅದನ್ನು ತೊಗೊಂಡ್ರು, ನಾನು ಮಸಾಲೆ ದೋಸೆ ಮಲ್ಕೊಂಡು ಇವಾಗ ಲಕ್ಷ್ಮಿ ಅಕ್ಕ ಜೊತೆ ಡೊಮಿನೋಸ್ಗೆ ಬಂದಿದ್ದೀನಿ. ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಅವ್ರನ್ನೂ ತೋರಿಸ್ತೀನಿ. ಹಲೋ ಲಕ್ಷ್ಮಿ ಅಕ್ಕ. ಸೊ ಇಲ್ಲಿ ಸ್ವಲ್ಪ ಚಿಕ್ಕದು ನಮ್ಮ ಮನೆ ಹತ್ರ ಇರೋದು, ಬಟ್ ಸ್ಟಿಲ್ ಮಳೆ ಬರ್ತಾ ಇದೆ ಆಚೆ. ನೈಟ್ ಊಟಕ್ಕೆ ಬಿಸಿ ಬಿಸಿ ಪೊಂಗಲ್, ಮತ್ತು ಇದು ನಮ್ಮದು ಮಂಗಳೂರ್ದು ಉಪ್ಪೆಡು ಅಂದರೆ ಉಪ್ಪಿನಕಾಯಿ. ನೆಕ್ಸ್ಟ್ ಲೆವೆಲ್ ಸ್ವರ್ಗ ಫೀಲ್ ನನಗೆ ಈ ಊರಿಂದ ಉಪ್ಪಿನಕಾಯಿ ತಿಂದರೆ. ಆ್ಯಂಡ್ ಸ್ವಲ್ಪ ಪೊಂಗಲ್ ತೊಗೋಬೇಕು. ನೀರಾಗಿ ಮಾಡಿಸ್ಕೊಂಡಿದ್ದೀನಿ ಇವತ್ತು ಹೇಳ್ಬಿಟ್ಟು. ಹೊರಗಡೆ ಹೋಗಿ ತಿಂದಿದ್ದೀನಿ, ಬಟ್ ಸ್ಟಿಲ್ ಇವತ್ತು ನಾನು ತಿನ್ನಬೇಕಿತ್ತು. ಇಲ್ಲಿ ನಮ್ಮ ಮನೇಲಿ ಗ್ರೇವಿ ಮಾಡಿದ್ದಾರೆ, ಇದಕ್ಕೆ ಗೊಜ್ಜು ಥರ ಮಾಡಿದ್ದಾರೆ, ಬಟ್ ಸ್ಟಿಲ್ ನಮ್ಮ ಉಪ್ಪಿನಕಾಯಿ ತಿನ್ನಬೇಕಿತ್ತು. ಆ್ಯಂಡ್ ಫುಲ್ ನೋಡಿ ಸಕ್ಕತ್ತಾಗಿದೆ. ಸೊ ನೈಟ್ ಊಟ ಇದು ಪೊಂಗಲ್ ಮತ್ತು ಅದ್ರ ಜೊತೆ ಉಪ್ಪಿನಕಾಯಿ, ಬಟ್ ಗ್ರೇವಿ ಮಾಡಿದ್ದಾರೆ, ಗೊಜ್ಜು ಥರ ಮಾಡಿದ್ದಾರೆ. ನಾನು ಇದು ಹಾಕ್ಸ್ಕೊಂಡಿದ್ದೀನಿ. ಜೊತೆಗೆ ಬಿಗ್ ಬಾಸ್ ಪಟಾಕಿ ನೋಡ್ಕೊಂಡು ತಿಂತಾ ಇದ್ದೀನಿ, ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ದೀಪಾವಳಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾಳೆ ಎಲ್ಲರೂ ಮನೆಗೆ ಬರ್ತಿದ್ದಾರೆ, ಮಾವ ಅತ್ತೆ ಎಲ್ಲರೂ. ಸೊ ಅದನ್ನು ಆ ಬ್ಲಾಗ್ನ ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಗೌಡ್ಗೆರೆಗೆ ನೀವೇನಾದರೂ ಮೀನ್ಸ್ ನಿಂತ್ಕೊಳ್ಳೋಕ್ಕಾಗಲ್ಲ ಕ್ಯೂ ಅಲ್ಲಿ, ಯಾವ ಟೈಮಿಂಗಲ್ಲಿ ಹೋಗ್ಬೋದು ಅಂತಂದರೆ ಮಂಡೇ ಆ್ಯಂಡ್
ವೆನ್ಸ್ಡೇ ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ತುಂಬ ರಶ್ ಇರುತ್ತೆ. ಒಂದೊಂದು ಸತಿ ವೆಡ್ನೆಸ್ಡೇನೂ ತುಂಬ ಜನ ಇರ್ತಾರೆ. ಸೊ ಮಂಡೇ ಹೋಗೋದು ಬೆಸ್ಟ್ ಅಂತ ಅನ್ಕೊತೀನಿ. ಸೊ ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತಿದ್ದೀನಿ, ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಬೈ ಬೈ.